ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಇನ್ಫಾರ್ಮೇಟಿವ್ ನವೋದಯ ಚಾನಲ್ಗೆ ಸ್ವಾಗತ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಂಡ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಓಕೆ, ಈಗ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ, ಅದ್ರ ಜೊತೆ ಬಾಂಡ್ಸ್ಗಳು ಕೇಳ್ತಾರೆ. ಓಕೆ, ಈಗ ಯಾವ್ಯಾವ ಬಾಂಡ್ಸ್ ಕೇಳ್ತಾರೆ ಅಂತ ಕೇಳಿದ್ರೆ, ಈಗ ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಲೈಕ್ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಏನೇನು ಬಾಂಡ್ಸ್ ಕೇಳ್ತಾರೆ ಅಂತ. ಓಕೆ, ಬಟ್ ಬಾಂಡ್ಸ್ ಮಾಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಓಕೆ, ಮತ್ತು ಇದು ಅಮೌಂಟ್ ಕೊಟ್ಟು ಮಾಡಿಸೋಂಥದ್ದು. ಮತ್ತು ಇದರಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ಗಳಾಯಿತು ಅಂದರೆ ಲೈಕ್ ಫಸ್ಟ್ ಪರ್ಸನ್, ಸೆಕೆಂಡ್ ಪಾರ್ಟಿ, ಫಸ್ಟ್ ಪಾರ್ಟಿ ಅಂತ ಬರುತ್ತೆ. ಅದು ಚಿಕ್ಕ ಪುಟ್ಟ ಚೇಂಜಸ್ಗಳಾಯಿತು ಅಂದರೆ ಅವ್ರು ಮತ್ತೆ ಮಾಡ್ಸೋಕೆ ಹೇಳ್ತಾರೆ. ಸೊ ಅಮೌಂಟ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ವಾಚ್ ಮಾಡಿ ಏನೇನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದೆಲ್ಲನೂ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಕೆ, ಬಾಂಡ್ಸ್ಗಳು ನಮ್ಮ ಕಾಲೇಜಲ್ಲಿ ನಾವೇನೇನು ಮಾಡಿಸಿದ್ದು ಅಂದರೆ ಲೈಕ್ ಆ್ಯಂಟಿ ರ್ಯಾಗಿಂಗ್ ಬಾಂಡ್ ಅಂತ ಮಾಡಿಸಿದ್ದು. ಓಕೆ, ಮತ್ತು ಜನರಲ್ ಎಫಿಡೇವಿಟ್ ಅಂತ ಒಂದು ಮಾಡಿಸಿದ್ದು. ಮತ್ತು ಕಾಲೇಜ್ ವೆಬ್ಸೈಟ್ಗೆ ಹೋಗಿ ಅಡ್ಮಿಷನ್ ಬ್ರೋಷರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಕಾಲೇಜಲ್ಲಿ ಏನೇನು ಬಾಂಡ್ಸ್ ಕೇಳ್ತಿದ್ದಾರೆ ಅಂತ. ಓಕೆ, ಅದನ್ನ ಫಸ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ಕಾಲೇಜ್ ಅಡ್ಮಿಷನ್ ಆಗ್ತಿದ್ದೀರಾ ಕಾಲೇಜ್ ಬ್ರೋಷರ್ ತೆಗೆದು ಡಾಕ್ಯುಮೆಂಟ್ಸ್ ಏನೇನು ತೊಗೋಬೇಕಂತ ನೋಡ್ಕೊಳ್ಳಿ. ಅದರಲ್ಲಿ ಬಾಂಡ್ಸ್ಗಳು ಏನೇನಿರುತ್ತೆ ಅವ್ರದ್ದು ಫಾರ್ಮೆಟಲ್ಲೇ ಮಾಡ್ಕೊಳ್ಳಿ. ಓಕೆ, ಮತ್ತು ಫಾರ್ಮೆಟ್ ಫಾರ್ ಅಂಡರ್ಟೇಕಿಂಗ್ ಬೈ ದಿ ಸ್ಟೂಡೆಂಟ್ ಒಂದು ಬಾಂಡ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಫೈನಲಿ ಸರ್ವಿಸ್ ಬಾಂಡ್. ಹೀಗೆ 4 ಬಾಂಡ್ಸ್ ಮಾಡಿಸಿದ್ದು. ಓಕೆ, 4 ಬಾಂಡ್ಸ್ ನಮ್ಮ ಕಾಲೇಜ್ಗೆ ರಿಕ್ವೈರ್ಮೆಂಟ್ ಇತ್ತು. ಸೊ 4 ಬಾಂಡ್ಸ್ ಮಾಡಿಸಿದ್ದು. ಈಗ ಬಾಂಡ್ಸ್ ಮಾಡಿಸ್ಬೇಕಾದ್ರೆ ಯಾರ ಹತ್ರ ಮಾಡಿಸ್ಬೇಕು? ಲಾಯರ್ ಹತ್ರ ಮಾಡಿಸ್ಬೇಕು. ಓಕೆ, ನೀವೇ ಮಾಡ್ಕೊಳಕ್ಕಾಗಲ್ಲ. ಲಾಯರ್ ಹತ್ರ ಹೋಗಿ ಬಾಂಡ್ಸ್ ಬರುತ್ತೆ, ಅಂದರೆ ಬಾಂಡ್ ಇರುತ್ತೆ, ಅದೊಂದು ಲೈಕ್ ಫಾರ್ಮೆಟ್ ಆಫ್ ಪೇಪರ್ ಅಂತ ಅಂದ್ಕೊಳ್ಳಿ. ಅದು ಲೈಕ್ ಅದ್ರದ್ದು ಕಾಸ್ಟೇ 100 ರೂಪೀಸ್ ಏನೋ ಸಮಥಿಂಗ್ ಹೇಳ್ತಾರೆ. ಓಕೆ, ಅದರಲ್ಲಿ ಈ ಫಾರ್ಮೆಟ್ ಏನಿರುತ್ತೆ ಆ ಫಾರ್ಮೆಟ್ನ ಅವ್ರಿಗೆ ಕೊಟ್ಟು ಅದರಲ್ಲಿ ಪ್ರಿಂಟ್ ಹಾಕ್ಸ್ಬೇಕು. ಪ್ರಿಂಟ್ ಹಾಕ್ಸೋಕ್ಕೂ ಮೊದಲು ಒಂದೇ ವಿಷಯ ಏನು ಮಾಡಬೇಕು, ನಿಮ್ಮದು ಡಾಕ್ಯುಮೆಂಟ್ಸ್ ಲೈಕ್ ನಿಮ್ಮದು ಇನ್ಫಾರ್ಮೇಷನ್ಸ್, ಓಕೆ, ಕ್ರೆಡೆನ್ಷಿಯಲ್ಸ್ ಏನಿರುತ್ತೆ ಅದನ್ನ ಫಿಲ್ ಮಾಡಬೇಕು. ಕ್ರೆಡೆನ್ಷಿಯಲ್ಸ್ ಏನೇನಿರುತ್ತೆ, ನಿಮ್ಮದು ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ನೀಟ್ UG ರೋಲ್ ನಂಬರ್ ಆಗಿರ್ಬೋದು, ಮತ್ತು ರ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಕೋಟಾಯಿಂದ ಅಡ್ಮಿಷನ್ ಆಗ್ತಿದ್ದೀರಾ, ಆಲ್ ಇಂಡಿಯಾ ಕೋಟಾಯಿಂದ ಅಡ್ಮಿಷನ್ ಆಗ್ತಿದ್ದೀರಾ, ಯಾವ ರೌಂಡಲ್ಲಿ ಅಡ್ಮಿಷನ್ ಆಗ್ತಿದ್ದೀರಾ, ಇದೆಲ್ಲ ಥಿಂಗ್ಸ್ಗಳು ಅಲ್ಲಿ ಮೆನ್ಷನ್ ಇರುತ್ತೆ. ಓಕೆ, ಬಾಂಡ್ಸಲ್ಲಿ. ಸೊ ಅದನ್ನ ಹಾಕಬೇಕು ಫಸ್ಟು. ಓಕೆ, ಮತ್ತು ಇಮೇಲ್ ಅಡ್ರೆಸ್ ಇರುತ್ತೆ, ಮತ್ತು ಫೋನ್ ನಂಬರ್ ಇರುತ್ತೆ. ಓಕೆ, ಇದೆಲ್ಲ ಥಿಂಗ್ಸ್ಗಳು ನೀವು ಫಸ್ಟು ಅಪ್ಡೇಟ್ ಮಾಡಬೇಕು. ಮತ್ತು ಮೇಯ್ನ್ ಪ್ರಾಬ್ಲಮ್ ಎಲ್ಲಿ ಅಂದರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಏನಕ್ಕೆ ಇಂಪಾರ್ಟೆಂಟು ಅಂದರೆ ಇಲ್ಲಿ ಸೆಕೆಂಡ್ ಪಾರ್ಟಿ ಅನ್ನೋದು ತುಂಬ ಜನ ಮಿಸ್ಟೇಕ್ ಮಾಡಿಬಿಡ್ತಾರೆ. ಓಕೆ, ಈವನ್ ಲಾಯರ್ಸ್ಗಳು ಸಹ ಮಿಸ್ಟೇಕ್ ಮಾಡಿಬಿಡ್ತಾರೆ. ಸೊ ಅದರಿಂದ ತುಂಬ ನಮ್ಮ ಕಾಲೇಜಲ್ಲೇ ಅಡ್ಮಿಷನ್ ಟೈಮಲ್ಲಿ ತುಂಬ ಜನ ವಾಪಸ್ ಕಳಿಸಿದ್ರು ಮತ್ತೆ ಮಾಡಿಸ್ಕೊಬನ್ನಿ ಅಂತ. ಇದು ನಿಮ್ಮಲ್ಲಿ ಆಗಬಾರ್ದು ಅಂದರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೆಕೆಂಡ್ ಪಾರ್ಟಿ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಬರುತ್ತೆ. ಓಕೆ, ಪ್ರೈವೇಟ್ ಕಾಲೇಜಸ್ ಲೈಕ್ ಡೀಮ್ಡ್ ಯೂನಿವರ್ಸಿಟಿ ಅದು ನನಗೆ ಗೊತ್ತಿಲ್ಲ. ಇದು ಗೌರ್ಮೆಂಟ್ ಸೀಟ್ಸ್ ಲೈಕ್ ಯಾವುದೇ ರೀತಿ RGHS ಬರೋದೆಲ್ಲ ಇದರಲ್ಲಿ ಲೈಕ್ ಇದೇ ಬರುತ್ತೆ. ಈವನ್ ನೀವೇನಾದರೂ ಬೇರೆ ಪ್ರೈವೇಟ್ ಕಾಲೇಜ್ ಡೀಮ್ಡ್ ಯೂನಿವರ್ಸಿಟಿ ಆ ರೀತಿ ಏನಾದರೂ ಅಡ್ಮಿಷನ್ ಆಗ್ತಿದ್ದೀರಾ ಅಂದರೆ ಫಸ್ಟು ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ನಿಮ್ಮ ಕಾಲೇಜಲ್ಲಿ ಏನಿದೆ ಅಂತ. ಓಕೆ, ಇಲ್ಲಾಂದರೆ ಅವರೇ ಬಾಂಡ್ಸ್ ಕೆಳಗಡೆ ಅಲ್ಲೆಲ್ಲೇ ಮೆನ್ಷನ್ ಮಾಡಿರ್ತಾರೆ, ನೀವು ನೋಡ್ಕೊಳ್ಳಿ. ಓಕೆ, ಇಲ್ಲಿ ಮೇನ್ಲಿ RGHS ಬರೋವಂಥ ಗೌರ್ಮೆಂಟ್ ಕಾಲೇಜಸಲ್ಲೆಲ್ಲ ಇದೇ ಮಾಡ್ಕೊಳ್ಳೋವಂಥದ್ದು. ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಬರುತ್ತೆ ಸೆಕೆಂಡ್ ಪಾರ್ಟಿ. ಫಸ್ಟ್ ಪಾರ್ಟಿ ಏನಂತ ಬರುತ್ತೆ, ಇದು ಯಾರು ಮಾಡಿಸ್ತಿದ್ದಾರೆ ಅಂತ. ಈಗ ನಾನು ಆ್ಯಂಟಿ ರ್ಯಾಗಿಂಗ್ ಬಾಂಡು ಅಂಡರ್ಟೇಕನ್ ಬೈ ದಿ ಪೇರೆಂಟ್ಸ್, ಗಾರ್ಡಿಯನ್ ಆಫ್ ದಿ ಸ್ಟೂಡೆಂಟ್. ಇದು ಪೇರೆಂಟ್ಸ್ ಮಾಡಿಸ್ತಿರೋಂಥದ್ದು ಅಂತ ಬರುತ್ತೆ. ಓಕೆ, ಪೇರೆಂಟ್ಸ್ ಮಾಡಿಸ್ತಿರೋದ್ರಿಂದ ಫಸ್ಟ್ ಪಾರ್ಟಿ ನಮ್ಮಪ್ಪನ ನೇಮ್ ಬರುತ್ತೆ, ಸನ್ ಆಫ್ ನಮ್ಮ ತಾತನ ನೇಮ್ ಬರುತ್ತೆ. ಓಕೆ, ಅದೇ ಸರ್ವಿಸ್ ಬಾಂಡಿಗೆ ಬಂದರೆ ಸರ್ವಿಸ್ ಬಾಂಡಲ್ಲಿ ಫಸ್ಟ್ ಪಾರ್ಟಿ ನೋಡಿ, ವಿಕಾಸ್ ಎ ಸನ್ ಆಫ್ ಜಗದೀಶ, ಇದು ನಮ್ಮ ಅಪ್ಪನ ನೇಮು ಮತ್ತು ನನ್ನ ನೇಮ್, ಅಂದರೆ ನಾನು ಮಾಡ್ತಿರೋದು, ಇದು ನನ್ನ ಬಾಂಡು. ಓಕೆ, ಸರ್ವಿಸ್ ನಾನು ಮಾಡ್ತಿರೋದು, ಇದು ನನ್ನ ಬಾಂಡು. ಸೊ ನನ್ನ ಹೆಸರು ಫಸ್ಟ್ ಬರುತ್ತೆ, ಅದು ನಮ್ಮ ಅಪ್ಪನ ನೇಮ್ನ ಮೆನ್ಷನ್ ಮಾಡ್ತಾರೆ. ಬಟ್ ಸೆಕೆಂಡ್ ಪಾರ್ಟಿ ಸೇಮ್. ಓಕೆ, ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟು ಆ್ಯಂಟಿ ರ್ಯಾಗಿಂಗ್ದು ಪೇರೆಂಟ್ಸ್ ಮಾಡ್ತಿರೋದ್ರಿಂದ ಫಾದರ್ ನೇಮ್, ಅವರ ಅಪ್ಪನ ನೇಮ್, ಸನ್ ಆಫ್ ಅದು ಬರುತ್ತೆ. ಓಕೆ, ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಪ್ಲೀಸ್ ನೀವು ಕಾಲೇಜ್ ಅಡ್ಮಿಷನ್ ಬ್ರೋಷರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಓಕೆ, ಅವರು ಯಾರು ಅಡ್ಮಿಷನ್ ಆಫೀಸ್ ನೇಮ್ ಇರುತ್ತಲ್ಲ, ಆಫೀಸ್ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇತ್ತು ಅಂದರೆ. ಓಕೆ, ನೆಕ್ಸ್ಟು ಇನ್ನೊಂದಷ್ಟು ಜನರಲ್ ಎಫಿಡೇವಿಟಲ್ಲಿ ನಿಮ್ಮ ನೇಮು ಲೈಕ್ ಅವರು ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ಲೈಕ್ ಕಾಲೇಜ್
ಬಾಂಡ್ಸ್ಗಳು ಕೊಟ್ಟಿರ್ತಾರಲ್ಲ ಅದರಲ್ಲೇ ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ಅದೆಲ್ಲ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಕ್ಲೀನಾಗಿ ಫಿಲ್ ಮಾಡಿಬಿಟ್ಟು ನೋಟ್ರಿ ಲಾಯರ್ದು ಸೈನ್ ಇರುತ್ತೆ. ಓಕೆ, ಸೀಲ್ ಮತ್ತು ಸೈನ್ ಹಾಕ್ತಾರೆ. ಓಕೆ, ಎಲ್ಲ ಬಾಂಡ್ಸಲ್ಲೂ ನೋಟ್ರಿ ಲಾಯರು ಸ್ಟ್ಯಾಂಪ್ ಹಾಕಿ ಸೈನ್ ಹಾಕ್ತಾರೆ, ಪ್ರತಿಯೊಂದು ಪೇಜಲ್ಲೂ ಹಾಕ್ತಾರೆ. ಅದಾದಮೇಲೆ ಅವರು ಈ ಸ್ಟ್ಯಾಂಪ್ ಅಂತ ಹಾಕ್ತಾರೆ. ಓಕೆ, ಈ ಸ್ಟ್ಯಾಂಪ್ ಅಂದರೆ ಇದು ಅವ್ರು ಹಾಕ್ತಾರಲ್ಲ ಅದೇ ಇರುತ್ತೆ. ಓಕೆ, ಅದೆಲ್ಲನ ಹಾಕ್ಬಿಟ್ಟು ಪ್ರತಿಯೊಂದು ಪೇಜಲ್ಲೂ ನಿಮ್ಮ ಸೈನು ಮತ್ತು ನಿಮ್ಮ ಅಪ್ಪನ ಸೈನು ಹಾಕ್ಸ್ತಾರೆ, ಪ್ರತಿಯೊಂದು ಪೇಜ್, ಫ್ರಂಟ್ ಬ್ಯಾಕ್ ಆ ರೀತಿ. ನಾನು ಮಾಡಿಸ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ಮಾಡಿಸಿದ್ದೆ. ಓಕೆ, ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು. ಏನು ಇನ್ಫಾರ್ಮೇಷನ್ ಅಂದರೆ ಅಂಡರ್ಟೇಕಿಂಗ್ ಬೈ ದಿ ಸ್ಟೂಡೆಂಟ್ ಅಂತ ಒಂದು ಬಾಂಡ್ ಇತ್ತು. ಅದರಲ್ಲಿ ಏನಂದರೆ ವಿಟ್ನೆಸಸ್ ಅಂತ ಬರುತ್ತೆ. ಓಕೆ, ವಿಟ್ನೆಸಸ್ ಅಂದ್ರೇನು? ವಿಟ್ನೆಸಸ್ ಅಂದರೆ ಲೈಕ್ ಅದೊಂದು ಲೈಕ್ ಇದಕ್ಕೆ ನಂಬಿಕೆ ಕೊಡ್ತಿರೋಂಥವ್ರು ಒಂದಿಬ್ಬರು ವಿಟ್ನೆಸಸ್ದು ನೇಮ್ ಮತ್ತು ಅವ್ರ ಅಡ್ರೆಸ್ ಹಾಕಬೇಕು. ನೇಮ್ ಅಂದರೆ ನೇಮ್ ಮತ್ತು ಸಿಗ್ನೇಚರ್ ಇರುತ್ತೆ. ಓಕೆ, ಅದೊಂದು ಸ್ವಲ್ಪ ನೀವು ನಿಮ್ಮ ಅಕ್ಕಪಕ್ಕದ ಯಾರಾದರೂ ಗೊತ್ತಿರೋರಿದ್ದರೆ ಲೈಕ್ ಪರಿಚಯ ಇರೋರು ಯಾರ್ದಾದ್ರೂ ಹಾಕ್ಸ್ಬೋದು, ನಡೆಯುತ್ತೆ. ಓಕೆ, ವಿಟ್ನೆಸಸ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ನೀವು ಆಫೀಸಲ್ಲಿ ಕೇಳ್ಕೊಬೋದು ನಿಮ್ಮ ಕಾಲೇಜಲ್ಲಿ. ಓಕೆ, ನಮ್ಮ ಕಾಲೇಜಲ್ಲಿ ವಿಟ್ನೆಸಸ್ದು ನಾವು ಲೈಕ್ ನಮ್ಮ ಅಣ್ಣ ಮತ್ತು ನಾನು ಪರಿಚಯ ಇರೋರ್ದು ಇಬ್ಬರದ್ದು ಹಾಕ್ಸಿದ್ದೆ. ಓಕೆ, ನಡೆಯುತ್ತೆ. ಇದನ್ನು ಗೊತ್ತಾಯಿತು ಅನಿಸುತ್ತೆ. ಮತ್ತು ನೋಟ್ರಿ ಲಾಯರ್ದು ಸೈನು ಇರುತ್ತೆ, ನಿಮ್ಮದು ಸೈನ್ ಎಲ್ಲ ಹಾಕಿದ್ದೀರಾ. ಓಕೆ, ಇದು ನೀವು ಒಂದು ಸರಿ ನೀವು ನಿಮ್ಮ ಬ್ರೋಷರ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಬ್ರೋಷರಲ್ಲಿ ಯಾವ್ಯಾವ ಬಾಂಡ್ಸ್ ರಿಕ್ವೈರ್ಮೆಂಟ್ ಇದೆ. ಒಂದಷ್ಟು ಕಾಲೇಜಲ್ಲಿ ಹಾಸ್ಟೆಲ್ ಬಾಂಡ್ಸ್ ಇತ್ತು. ಓಕೆ, ಸೊ ಅದರಿಂದ ಹಾಸ್ಟೆಲ್ ಬಾಂಡ್ಸು ಏನಾದರೂ ಇತ್ತು ಅಂದರೆ ಅದನ್ನು ಮಾಡಿಸಿ, ಯಾವ್ಯಾವ ಬಾಂಡ್ಸ್ ಇದೆ ಅದು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಅವ್ರಿಗೆ ಕೊಟ್ಟರೆ ನೀವು ಅದನ್ನ ಅವರು ಬಾಂಡಲ್ಲಿ ಪ್ರಿಂಟ್ ಹಾಕಿಸಿ ಅದಕ್ಕೆ ಸೀಲ್ ಸೈನ್ ಹಾಕಿ ನಿಮಗೆ ವಾಪಸ್ ಕೊಡ್ತಾರೆ. ಅದಕ್ಕೆ ಸಮಥಿಂಗ್ ಲೈಕ್ ಅವರು ಬಾಂಡ್ಗೆ 100 ರೂಪೀಸ್ ಹೇಳ್ತಾರೆ, ಅದು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಇಸ್ಕೋಬೋದು. ಸೊ ಇದನ್ನ ಕ್ಲೀನಾಗಿ ನೋಡ್ಕೊಂಡು ಮಾಡಿಸಿ. ಪ್ರತಿಯೊಂದಕ್ಕೂ ಅದು ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಫಸ್ಟ್ ಪಾರ್ಟಿ ನಿಮ್ಮ ಪೇರೆಂಟ್ಸ್ ಮಾಡಿಸ್ತಿದ್ದಾರೆ ಅಂದರೆ ಪೇರೆಂಟ್ಸ್ ನೇಮು ಅವ್ರ ಅಪ್ಪನ ನೇಮ್ ಬರುತ್ತೆ. ನೀವು ಮಾಡಿಸ್ತಿದ್ದೀರಾ ಅಂದರೆ ನಿಮ್ಮ ನೇಮು ನಿಮ್ಮ ಅಪ್ಪನ ನೇಮ್ ಬರುತ್ತೆ. ಸೆಕೆಂಡ್ ಪಾರ್ಟಿ ಯಾವಾಗಲೂ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಯಾರೂ ವೀಡಿಯೋಸ್ ಮಾಡದೇ ಇರೋದ್ರಿಂದ ನಾನು ವೀಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾಕೆಂದರೆ ಯಾರು ಅಡ್ಮಿಷನ್ ಮಾಡಿಸ್ಕೊಂಡಿರಲ್ಲ ಮೆಡಿಕಲ್ ಕಾಲೇಜಲ್ಲಿ, ಎಲ್ಲ ಅವರವರು ಲೈಕ್ ನೋಡಿರ್ತಾರೆ. ಬಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಅಡ್ಮಿಷನ್ ಮಾಡಿಸ್ಕೊಳ್ಳೋ ಟೈಮಲ್ಲೂ ಯಾರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾನು ಓಡಾಡಿ ತಪ್ಪುಗಳು ಮಾಡಿ ಅದೆಲ್ಲ ಸರಿ ಮಾಡಿಸ್ಕೊಂಡು ಎಲ್ಲ ಮಾಡಿಸಿದ್ದು. ಸೊ ನೀವೂ ಸಹ ತಪ್ಪುಗಳು ಏನು ಮಾಡೋಕ್ಕೆ ಹೋಗಬೇಡಿ ಇದರಿಂದ. ಓಕೆ, ಆಲ್ಮೋಸ್ಟ್ ಎಲ್ಲ ಸರಿನೇ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಓಕೆ, ಈಸಿಯಾಗಿ ಆಗುತ್ತೆ ಅಡ್ಮಿಷನ್ನು. ಎಲ್ಲ ಡಾಕ್ಯುಮೆಂಟ್ಸ್ ಹೋಗಿ ಮತ್ತು ಅದು ಜೆರಾಕ್ಸ್ ತಗೊಂಡು ಹೋಗಿ, ಮತ್ತು ಜೆರಾಕ್ಸ್ಗೂ ಮುಂಚೆ ನಿಮಗೆ ಪರ್ಸ್ನಲಿ ಯೂಸ್ ಆಗೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಎಕ್ಸ್ಟ್ರಾ ಜೆರಾಕ್ಸ್ ಮಾಡಿಸ್ಕೊಂಡು, ಎಕ್ಸ್ಟ್ರಾ ಕಲರ್ ಜೆರಾಕ್ಸನ್ನು ಸಹ ಮಾಡಿಸ್ಕೊಂಡು ನೀವು ಸಪ್ರೇಟ್ ಇಟ್ಕೊಂಡಿರಿ. ಓಕೆ, ಬೇಕಾಗುತ್ತೆ ಪ್ರತಿಯೊಂದು ಅಪ್ಲಿಕೇಶನ್ಸ್ ಅದು ಇದು ಯಾವುದಕ್ಕಾದರೂ ಬೇಕಾಗುತ್ತೆ. ಓಕೆ, ಸೊ ಸಪ್ರೇಟ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೆಲ್ಪ್ ಆಗಿತ್ತು ಅಂದರೆ ಈ ವಿಡಿಯೋ. ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಥ್ಯಾಂಕ್ ಯು.